ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಧಾರವಾಡದಲ್ಲಿ ಪ್ರಧಾನ ಕಚೇರಿ ಹೊಂದಿದ ಜಿಲ್ಲಾ ಆಯುಷ್ ಆಸ್ಪತ್ರೆಯು ಬಡ ರೋಗಿಗಳಿಗೆ ಸಂಜೀವಿನಿಯಾಗಿದೆ. ಇಲ್ಲಿ ಬರುವ ರೋಗಿಗಳಿಗೆ ಔಷಧಿ ಹಾಗೂ ಚಿಕಿತ್ಸೆಯು ಉಚಿತವಾಗಿದೆ ಎಂದು ಜಿಲ್ಲಾ ಆಸ್ಪತ್ರೆಯ ಹಿರಿಯ ಆಯುಷ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಣೇಶ್ ಎಸ್ ಕಬಾಡಿಯವರು ಹೇಳಿದರು. ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 4 ಚಿಕಿತ್ಸಾಲಯಗಳು ಹಾಗೂ 4 ಆಸ್ಪತ್ರೆಗಳು ಇವೆ ಎಂದರು. ಜಿಲ್ಲಾ ಮಟ್ಟದ ಧಾರವಾಡದ ಆಸ್ಪತ್ರೆಯಲ್ಲಿ 25 ಬೆಡ್ಡಿನ ಆಸ್ಪತ್ರೆ ಇರುತ್ತದೆ. ಒಳ ರೋಗಿಗಳ ವಿಭಾಗದಲ್ಲಿ ದಿನ ಪ್ರತಿ 20 ರಿಂದ 22 ಜನ ದಾಖಲಾಗುತ್ತಾರೆ. ಹೊರ ರೋಗಿಗಳ ವಿಭಾಗದಲ್ಲಿ ಪ್ರತಿದಿನ 80 ರಿಂದ 100 ರೋಗಿಗಳು ಬಂದು ಚಿಕಿತ್ಸೆ ಪಡೆಯುತ್ತಾರೆ. ಪ್ರತಿ ವರ್ಷದಂತೆ ಈ ಸಲವೂ 21/6/2025 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು ಎಂದು ಹೇಳಿದರು. ಅಲ್ಲದೆ ಹೋಮಿಯೋಪತಿ, ಯುನಾನಿ, ಆಯುರ್ವೇದ ದಿನಾಚರಣೆ ಆಚರಿಸುವುದರ ಮೂಲಕ ಜನರಿಗೆ ಆರೋಗ್ಯದ ಬಗ್ಗೆ ತಿಳುವಳಿಕೆ ಮಾಡಿಸಲಾಗುವುದು ಎಂದರು. ಈ ಜಿಲ್ಲಾ ಆಸ್ಪತ್ರೆಗೆ ಸ್ವಂತ ಕಟ್ಟಡವಿರುವುದಿಲ್ಲ. ಕಟ್ಟಡ ಹಳೆಯದಾಗಿರುವುದರಿಂದ ವೈದ್ಯರ ಕೋಣೆಯಲ್ಲಿ, ಔಷಧ ವಿತರಣಾ ವಿಭಾಗದಲ್ಲಿ, ಮಹಿಳಾ ವಾರ್ಡ್ಗಳಲ್ಲಿ ಇನ್ನೂ ಹಲವು ಕಡೆ ಗೋಡೆಗಳು ಬಿರುಕು ಬಿಟ್ಟು ಸೋರುತ್ತಿವೆ. ಆದ್ದರಿಂದ ಸರ್ಕಾರದವರು ಆಸ್ಪತ್ರೆಗೆ ಪ್ರತ್ಯೇಕ ಜಾಗ ನೀಡಿದರೆ ಅನುಕೂಲವಾಗುತ್ತದೆ ಎಂದರು. ಅಲ್ಲದೆ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ದೇವೆ. ಆದರೂ ಅವರಿಂದ ಪ್ರತಿಕ್ರಿಯೆ ಬಂದಿಲ್ಲ ಎಂದರು. ಜಿಲ್ಲಾ ಆಯುಷ್ ಅಧಿಕಾರಿಯಾದ ಡಾಕ್ಟರ್ ಗಣೇಶ್ ಕಬಾಡೆ ಅವರು ತಮ್ಮ ವೈದ್ಯಕೀಯ ಸಿಬ್ಬಂದಿ ಜೊತೆ ಕಾಲೇಜು, ಸಂಘ ಸಂಸ್ಥೆಗಳಿಗೆ ತೆರಳಿ ಯೋಗ, ಆಯುರ್ವೇದದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುತ್ತಿದ್ದಾರೆ. ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಇನ್ನೂ ಹೆಚ್ಚಿನ ವಿವರಗಳನ್ನು ಹಂಚಿಕೊಂಡರು. ನಾನು ಡಾಕ್ಟರ್ ಗಣೇಶ್ ಕಬಾಡೆ ಅಂತ, ಜಿಲ್ಲಾ ಆಯುಷ್ ಅಧಿಕಾರಿ ಧಾರವಾಡ. ಈಗ ನಮ್ಮ ಜಿಲ್ಲಾ ಆಯುಷ್ ಇಲಾಖೆ ಧಾರವಾಡ ಗೊತ್ತಿದ್ದ ಇಲಾಖೆ ಬಗ್ಗೆ ಮಾತಾಡಬೇಕಾಗಿದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಮೇನ್ ಆಯುಷ್ ಅಂದರೆ ಎ ಫಾರ್ ಆಯುರ್ವೇದ, ವೈ ಫಾರ್ ಯೋಗ ಆ್ಯಂಡ್ ನ್ಯಾಚುರೋಪತಿ, ಯು ಫಾರ್ ಯುನಾನಿ, ಎಸ್ ಫಾರ್ ಸಿದ್ಧ, ಎಕ್ಸ್ ಫಾರ್ ಹೋಮಿಯೋಪತಿ. ಇವೆಲ್ಲ ಕೂಡ ಆಯುಷ್ ಅಂತ ಇದು ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ದವರು. ಆಮೇಲೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸರ್ಕಾರ ವತಿಯಿಂದ ಒಟ್ಟು 14 ಚಿಕಿತ್ಸಾಲಯಗಳು, 4 ಆಸ್ಪತ್ರೆಗಳು ಇರ್ತಾವ್ರಿ. ನಮ್ಮ 14 ಚಿಕಿತ್ಸಾಲಯಗಳು, 4 ಆಸ್ಪತ್ರೆ. ಒಂದು ಜಿಲ್ಲಾ ಮಟ್ಟದಲ್ಲಿ 25 ಬೆಡ್ ಹಾಸ್ಪಿಟಲ್, ಒಂದು ಪಂಚಕರ್ಮ ಯೂನಿಟ್ ಇದೆ ಜಿಲ್ಲಾ ಆಸ್ಪತ್ರೆಯಲ್ಲಿ. ಪಂಚಕರ್ಮ ಯೂನಿಟ್ ಅಲ್ಲಿ ಒಂದು 10 ಬೆಡ್ ಹಾಸ್ಪಿಟಲ್ ಅದು. ಆಮೇಲೆ ಒಂದು ಕಲಘಟಗಿ ತಾಲೂಕಿನಲ್ಲಿ ಹಾಸ್ಪಿಟಲ್. ಆಮೇಲೆ ಅದು ಇನ್ನೊಂದು ನವಲಗುಂದದಲ್ಲಿ ಒಂದು 10 ಬೆಡ್ ಹಾಸ್ಪಿಟಲ್. ಅದೇ ನ್ಯಾಷನಲ್ ಹೆಲ್ತ್ ಮಿಷನ್ದಲ್ಲಿ ಅದು 17 ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಯುಷ್ ವೈದ್ಯರು ಅದರ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಆಯುರ್ವೇದ ಆಸ್ಪತ್ರೆ ಇದೆ. ಇಲ್ಲಿ 25 ಬೆಡ್ ಹಾಸ್ಪಿಟಲ್ ಇದೆ. ಇಲ್ಲಿ ಪ್ರತಿ ದಿವಸ IPD ಅನ್ನೋದು ಇಂಡೋರ್ ಪೇಷಂಟ್ ಅಂತ ಒಂದು 20 ರಿಂದ 22 ಪ್ರತಿ ದಿವಸ ಇರ್ತಾವೆ. ಆಮೇಲೆ OPD ಅಂತ 80 ರಿಂದ 100 ಪೇಷಂಟ್ ನೋಡ್ತಾರೆ. ಇದಕ್ಕೆ ಏನು ಡಿಫ್ರೆನ್ಸ್? ಒಂದು 5 ನಮ್ಮ ಆಯುಷ್ಗೆ ಆಯುಷ್ಗೆ ಅಂದರೆ ನಮ್ಮ ಆಯುಷ್ ಪದ್ಧತಿ ಪ್ರಕಾರ ನಾವು ಚಿಕಿತ್ಸೆ ಕೊಡ್ತೇವೆ. ಇದರಲ್ಲಿ ನಮ್ಮ ಸೈಡ್ ಎಫೆಕ್ಟ್ ಇರೋದಿಲ್ಲ. ಅದು ಈಗ ಮೊದಲು ಪೇಷಂಟ್ ಈಗ ಅವೇರ್ನೆಸ್ ಬರ್ತಾ ಇದೆ. ಈಗ ಸಣ್ಣಗೆ ಮೊದಲು ಅಷ್ಟೊಂದು ಪೇಷಂಟ್ ಬರ್ತಾ ಇರ್ತಿಲ್ಲ, ಈಗ ಬರ್ತಾ ಇರೋದು. ಆಮೇಲೆ ಸೈಡ್ ಎಫೆಕ್ಟ್ ಏನಿಲ್ಲ. ಸೈಡ್ ಎಫೆಕ್ಟ್ ನಮ್ಮಲ್ಲಿ ಯಾವುವು ಇರೋದಿಲ್ಲ. ಆಮೇಲೆ ಪ್ಯಾರಲೈಸ್ ಪೇಷಂಟ್, ಕೆಲವೊಂದು ಅಲೋಪತಿ ಮೆಡಿಸಿನ್ ಚಿಕಿತ್ಸೆ ಇರ್ತಿದ್ರು ಇದರಲ್ಲಿ ಕೆಲವೊಂದು ರೋಗಗಳಿಗೆ ಚಿಕಿತ್ಸೆ ಅದಾವ ನಮ್ಮಲ್ಲಿ. ಆಮೇಲೆ ಪ್ರತಿ ವರ್ಷ 21/6/25 21/6 ತಿಂಗಳಲ್ಲಿ ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಯೋಗ ದಿನಾಚರಣೆ ಮಾಡ್ತೀವಿ. ಆಮೇಲೆ 10/4 ತಿಂಗಳಲ್ಲಿ ಹೋಮಿಯೋಪತಿ ದಿನಾಚರಣೆ ಮಾಡ್ತೀವಿ. ಆಮೇಲೆ 11/2 ತಿಂಗಳಲ್ಲಿ ಯುನಾನಿ ದಿನಾಚರಣೆ ಮಾಡ್ತೀವಿ ಪ್ರತಿ ವರ್ಷ. ಇನ್ನೊಂದು ಇದು ಜಿಲ್ಲಾ ಆಸ್ಪತ್ರೆ ಇದ್ರು ನಮ್ಮ ಸ್ವಂತ ಕಟ್ಟಡ ಇಲ್ಲ. ಮಳೆಗಾಲದಲ್ಲಿ ಏನಾಗುತ್ತೆ, ಎಲ್ಲ ಸೋರ್ತಾ ಇದೆ. ಅದಕ್ಕೆ ಎಷ್ಟೋ ಬಾರಿ ZPCO ಲೆಟರ್ ಬರೆದಿದ್ದೀನಿ. ಆಮೇಲೆ ಆದರೂ ಏನೂ ರೆಸ್ಪಾನ್ಸ್ ಬಂದಿಲ್ಲ. ಅದಕ್ಕೆ ತಮ್ಮಿಂದ ಏನಾದ್ರು ಸ್ವಲ್ಪ
ಹಾಂ ಸಹಾಯ ಮಾಡಿ ಇದರಿಂದಾದರೂ ಎಲ್ಲಾದ್ರೂ ನಮ್ಗೆ ಜಾಗ ಕೊಟ್ಟರೆ ಅನುಕೂಲ ಆಗ್ತೈತಿ. ಹ್ಞೂ ಸರಿ ಅದೇ ತಿಂಗಳು ಅಲ್ಲಿ ನಿರಾಶ್ರಿತ ಕೇಂದ್ರ ಇದೆ ಹುಬ್ಳಿ ರಾಯನಾಳ್ ಬಲ್ಲಿ, ಹುಬ್ಳಿ ಇದ್ರ ಬಲ್ಲಿ, ಎಲ್ಲಿ ರಾಯಪುರ ಬಲ್ಲಿ. ರಾಯಪುರ ಹಾಂ ರಾಯಪುರಲ್ಲಿ ಪ್ರತಿ ತಿಂಗಳನ್ನು ಒಂದು ಕ್ಯಾಂಪ್ ಮಾಡ್ತಾ ಇದ್ದೆವು. ಹ್ಞೂ ಹ್ಞೂ ಉಚಿತವಾಗಿ ಔಷಧಿ ವಿತರಣೆ ಮತ್ತು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡ್ತೇವೆ. ಮಾಡ್ತೀರಿ ಹಾಂ ಅಲ್ಲಿ ಮಾಡ್ತಾ ಇದ್ದೆವು. ಈಗ ಮತ್ತು ಈಗ 9 ನಮ್ಮ ಆಯುಷ್ ಆರೋಗ್ಯ ಮಂದಿರ ಅದಾವ್ರಿ, ಹ್ಞೂ 9 ನಮ್ಮ ದಾವಣ ಜಿಲ್ಲೆಯಲ್ಲಿ 9 ಅಲ್ಲಿ 9 ಅಲ್ಲಿ ಪ್ರತಿಯೊಂದು ಆಯುಷ್ ಆರೋಗ್ಯ ಮಂದಿರದಲ್ಲಿ ಇಬ್ಬರು ಯೋಗ ಇನ್ಸ್ಟ್ರಕ್ಟರ್ ಅದಾರ. ಹಾಂ ನಾವು ಪ್ರತಿ ದಿವಸ ಅವರು ಏನಂದ್ರೆ ಸ್ಕೂಲಲ್ಲಿ ಪಬ್ಲಿಕ್ದವ್ರಿಗೆ ಪ್ರತಿ ದಿವಸ ಯೋಗ ಕಲಿಸ್ಕೊಡ್ತೀವಿ. ಕಲಿಸ್ಕೊಡ್ತಾರೆ. ಹಾಂ ಅಡ್ಮಿಟ್ ಮಾಡ್ಕೋತೀರಿ ಅಡ್ಮಿಟ್ ಮಾಡ್ಕೋತೀವಿ ಇಂಡೋರ್ ಹ್ಞೂ ಪೇಷಂಟ್. ಅವ್ರಿಗೆ ಎಲ್ಲ ಉಚಿತವಾಗಿ ಯಾವ ಎಲ್ಲ ಊಟ ಇಲ್ಲ ಏನಿಲ್ಲ. ಊಟ 2 ಹೊತ್ತು ಊಟ ರೀ. ಹ್ಞೂ ಹ್ಞೂ ಎಲ್ಲ ಇದು ಸಂಡೆಗೊಮ್ಮೆ ಗಂಜಿ ಕೊಡ್ತೇವೆ. ಹ್ಞೂ ಆ ಪೇಷಂಟ್ ಇದ್ರ ಮೇಲೆ ಅದೇ ಇದ್ರ ಮೇಲೆ ಕೊಡ್ತೇವೆ. ಯಾವ ರೀತಿ ಡಿಸೀಸ್ ಇದೆ ಯಾವ ಇದ್ರ ಮೇಲೆ. ಹ್ಞೂ ಎಷ್ಟು ಮಂದಿ ಡಾಕ್ಟರ್ಸ್ ಅದಾರೆ ನಿಮ್ಮಲ್ಲಿ ಇಲ್ಲಿ ನಮ್ಮ ಇಲ್ಲಿ ಸೀನಿಯರ್ ಮೆಡಿಕಲ್ ಆಫೀಸರ್ ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಹ್ಞೂ ಇಬ್ಬರು ಸೀನಿಯರ್ ಮೆಡಿಕಲ್ ಆಫೀಸರ್, ಹ್ಞೂ ಆಮೇಲೆ ಒಬ್ಬರು ಫಾರ್ಮಸಿಸ್ಟ್, ಹ್ಞೂ ಒಬ್ಬರು ಸ್ಟಾಫ್ ನರ್ಸ್, ಹಾಂ ಗ್ರೂಪ್ ಡಿ ಒಂದು ಔಟ್ಸೋರ್ಸ್ ಒಂದು 4 ಮಂದಿ ಇದ್ದಾರೆ. ಅಡ್ಮಿಟ್ ಅದಾರ ಈಗ ಸದ್ಯ ಈಗ ನಿಮ್ಮಲ್ಲಿ? ಸದ್ಯಕ್ಕೆ 11 ಜನ ಅದಾರೆ. 11 ಜನ ಈಗ ಹಬ್ಬ ಶ್ರಾವಣ ಹಬ್ಬದಿಂದ ಹಿಂಗಾಗಿ ಸ್ವಲ್ಪ ಕಮ್ಮಿ ಅದ. ಹ್ಞೂ ಶ್ರಾವಣ ಮುಗಿದ ಮ್ಯಾಗ ಬರ್ತೀನಿ ಅಂತ ಹೇಳಿದ್ದಾರೆ. ಆಯಿತು. ಆಯುರ್ವೇದದೊಳಗೆ ಈಗ ಗಿಡಮೂಲಿಕೆಯಿಂದ ಚಿಕಿತ್ಸೆ ಮಾಡ್ತಾರೆ. ಆಯುರ್ವೇದ ಅಂದರೆ ಆಯುರ್ವೇದ ಗಿಡಮೂಲಿಕೆ ಗಿಡಮೂಲಿಕೆ ಹಾಂ ಅಲೋಪತಿ ಯೂಸ್ ಮಾಡೋದಿಲ್ಲ. ಹಾಂ ಪ್ಯೂರ್ಲಿ ಆಯುರ್ವೇದ. ಆಯುರ್ವೇದ